ಆಲ್ ಇಂಡಿಯಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಇದರ ಅಧೀನದಲ್ಲಿರುವಂತಹ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಪುತ್ತೂರು ಇದರ ವಾರ್ಷಿಕ ಮಹಾಸಭೆಯು ತಾರೀಕು 27ರಂದು ಸಂಜೆ 3 ಗಂಟೆಗೆ ಬೈಪಾಸ್ ಆಶ್ಮಿ ಸಭಾಂಗಣದಲ್ಲಿ ನಡೆಯಿತು. ಪುತ್ತೂರಿನ ಎಲ್ಲಾ ಅಂಗಡಿಯ ಮಾಲಕರು ಭಾಗವಹಿಸಿದ್ರು. ಸಭೆಯು ಆಲ್ ಇಂಡಿಯನ್ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಜಿಲ್ಲಾ ನಾಯಕರ ನೇತೃತ್ವದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪುತ್ತೂರು ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಚೇತನ್ ಕುಮಾರ್ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಶೆನೈ ಕಾರ್ಕಾಳ, ಕಾರ್ಯದರ್ಶಿ ಶ್ರೀ ಹರಿಹಂತ್ ಜೈನ್ ಬೆಳ್ತುಗಡಿ, ಉಪಾಧ್ಯಕ್ಷ ಶ್ರೀ ಇಮ್ತಿಯಾಜ್ ಮಂಗಳೂರು ಭಾಗವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಂಪೂರ್ಣ ವಾರ್ಷಿಕ ವರದಿಯನ್ನ ಅಧ್ಯಕ್ಷ ಚೇತನ್ ಕುಮಾರ್ ಮಂಡಿಸಿದ್ರು. ಪುತ್ತೂರು ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಇದರ ಗೌರವಾಧ್ಯಕ್ಷರಾದಂತಹ ಶ್ರೀ ಕೆಪಿ ಸಿರಾಜುದ್ದೀನ್ ಪುತ್ತೂರು ಅವರ ನೇತೃತ್ವದಲ್ಲಿ ಹೊಸ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಕೂಡ ನಡೆಯಿತು. ಇನ್ನು ಗೌರವಾಧ್ಯಕ್ಷರು ಕೆಪಿ ಸಿರಾಜುದ್ದೀನ್ ಪುತ್ತೂರು, ಅಧ್ಯಕ್ಷರಾಗಿ ಚೇತನ್ ಕುಮಾರ್ ಮ್ಯೂಸಿಕ್ ವರ್ಲ್ಡ್, ಉಪಾಧ್ಯಕ್ಷರಾಗಿ ಮಹೇಶ್ ಈಶಾ ಮೊಬೈಲ್, ಶಿಹಾಬ್ ಲ್ಯಾಕ್ಆಪ್ ಮೊಬೈಲ್, ಜಮಾಲ್ ಏರ್ ವಾಯ್ಸ್, ಇನ್ನು ಕಾರ್ಯದರ್ಶಿಯಾಗಿ ಹಫೀಜ್ ಅಹಮದ್ ಯೂಸುಫ್ ಪುತ್ತೂರು ಫೋನ್ ಕೇರ್, ಜೊತೆ ಕಾರ್ಯದರ್ಶಿಯಾಗಿ ನಾಸಿರ್ ಲಾಕ್ ಆಫ್ ಮೊಬೈಲ್, ಕೋಶಾಧಿಕಾರಿಯಾಗಿ ಸಂಪತ್ ಕುಮಾರ್ ಆಯ್ಕೆಯಾದರು. ಇನ್ನು ಪದಾಧಿಕಾರಿಗಳಾಗಿ ಖಾದರ್ ಪಳಿಕೆ ಮೈ ಮೊಬೈಲ್ ಉಸ್ತುವಾರಿ, ಸತೀಶ್ ನವಮಿ ಮೊಬೈಲ್ ಕ್ರೀಡೆ, ನುಫೈಲ್ ಮೊಬೈಲ್ ಪ್ಯಾಲೇಸ್ ಕ್ರೀಡೆ, ಸರ್ಪುದ್ದೀನ್ ರಾಯಲ್ ಮೊಬೈಲ್ ಕ್ರೀಡೆ, ಸುಧೀರ್ ವಿಘ್ನೇಶ್ ಮೊಬೈಲ್, ಜಿಯಾದ್ ಸಂಘಟಕರು, ಅಶ್ರಾಫ್ ಇ ಟ್ಯೂನ್ ಸಂಘಟಕರು, ಶಮೀರ್ ಸಂಘಟಕರು, ಭರತ್ ಲಕ್ಷ್ಮಿ ಮೊಬೈಲ್ ಸದಸ್ಯತ್ವ, ಹಾಗೆಯೇ ಶಶಿರಾಜ್ ಮಾರ್ಕ್ ಟೆಲಿಕಾಂ ಸಲಹೆಗಾರರು, ಪ್ರವೀಣ್ ಅಮೈ ಸೆಲ್ ಝೋನ್ ಸಲಹೆಗಾರರು. ಇನ್ನು ನೇಮಕಗೊಂಡವರು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಇದರ ಅಧ್ಯಕ್ಷರ ಸಾರಥ್ಯದಲ್ಲಿ ಗುರುತಿನ ಚೀಟಿ ಬಿಡುಗಡೆ ಮಾಡಲಾಯಿತು ಹಾಗೂ ಸದಸ್ಯರಿಗೆ ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಶಶಿರಾಜ್ ಮಾರ್ಕ್ ಟೆಲಿಕಾಂ ನಿರೂಪಣೆಯನ್ನು ಮಾಡಿದರು. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕಾರ್ಯದರ್ಶಿ ಹಫೀಜ್ ಅಹಮದ್ ಧನ್ಯವಾದವನ್ನು ಸಲ್ಲಿಸಿದರು. ಭಾಗವಹಿಸಿದ ಎಲ್ಲ ಅಂಗಡಿಯ ಮಾಲಕರಿಗೆ ಲಘು ಉಪಹಾರವನ್ನು ಅನ್ಸಾರ್ ಸಿಟಿ ಮೊಬೈಲ್ ಇವರು ಒದಗಿಸಿಕೊಟ್ರು.